ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 10 ಅಡುಗೆ ಮನೆಯ ಸೂಪರ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸಲ್ಲಿ ಕೆಲವು ಫುಡ್ ಸೇವಿಂಗ್ ಟಿಪ್ಸ್ ಕೂಡ ಇದೆ. ಲೆಫ್ಟ್ ಓವರ್ ಫುಡ್ಸ್ನ ಬಿಸಾಡ್ದಿರಾ, ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಕಳ್ಕೊಳ್ದಿರ ಯಾವ ಥರ ಅದನ್ನು ರಿಯೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೇನೆ ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಅಟ್ ಪ್ರೆಸೆಂಟ್ ಲೈಫ್ ಸ್ಟೈಲ್ಗೆ ಹೊಂದಾಣಿಕೆ ಆಗುವಂಥ ಈ ಟಿಪ್ಸ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಕಾಫಿ ಕುಡಿಯೋದು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು ಅದ್ಭುತವಾಗಿರುವಂಥ ಐಡಿಯಾ. ತುಂಬ ಜನರಿಗೆ ಯಾವುದಾದ್ರೂ ಒಂದು ಅಡಿಷನ್ ಅನ್ನೋದು ಆ್ಯಡ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಕಾಫಿ ಟೀ ಕುಡಿಯೋದು ಕೂಡ ಇರ್ಬೋದು. ನೀವು ಕಾಫಿ ಟೀ ಏನಾದರೂ ತುಂಬ ಜಾಸ್ತಿ ತೊಗೊಳ್ತಾ ಇದ್ದೀರಾ ಅನ್ನೋದಾದರೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಪುಟ್ಟದಾಗಿರುವಂಥ ಮಿನಿ ಕಪ್, ದೊಡ್ಡದಾಗಿರುವಂಥ ಕಪ್ಪಲ್ಲಿ ಗ್ಲಾಸಲ್ಲಿ ಕಾಫಿ ಟೀ ಕುಡಿಯೋವಂಥವ್ರು ಆದಷ್ಟು ಈ ಥರ ಪುಟ್ಟದಾಗಿರುವಂಥ ಸೈಜಲ್ಲಿರುವಂಥ ಕಪ್ಸ್ನ ಅಥವಾ ಗ್ಲಾಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟ್. ಅರ್ಧ ಗ್ಲಾಸಷ್ಟು ಕಾಫಿನ ತಗೊಂಡಿದ್ದೀನಿ, ಮಿನಿ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಾಫಿನ ಕುಡಿತಾ ಇದ್ದೆ. ಈಗ ಅರ್ಧ ಗ್ಲಾಸಷ್ಟು ಕಾಫಿನ ಮಾತ್ರನೇ ಈ ಮಿನಿ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ಕಾಫಿ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗಿದೆ. ಇಬ್ಬರು ಕಾಫಿ ಕುಡಿಬೇಕು ಅಂದಾಗ ಈ ದೊಡ್ಡ ಗ್ಲಾಸ್ ತುಂಬ ಕಾಫಿ ಮಿಕ್ಸ್ ಮಾಡ್ತಿದ್ದೆ. ಈಗ ಇದೇ ಒಂದು ದೊಡ್ಡ ಗ್ಲಾಸ್ ಕಾಫಿ 4 ಜನಕ್ಕೆ ಸರ್ವ್ ಮಾಡ್ಬೋದು. ಅಂದರೆ 4 ಮಿನಿ ಕಪ್ ಅಷ್ಟು ಆಗುತ್ತೆ. ಮೊದಲು ಈ ಸ್ಟೀಲ್ ಗ್ಲಾಸ್ ತುಂಬ ಕಾಫಿ ಕುಡಿತಾ ಇದ್ವಿ. ಈಗ ಅದೇ ಸ್ಟೀಲ್ ಗ್ಲಾಸ್ ಅಷ್ಟು ಕಾಫಿನ 2 ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್, ಲಾಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟು ಹೂರ್ಣ ತುಂಬಾನೇ ಸಾಫ್ಟ್ ಆಗಿದೆ, ಅದನ್ನ ಈಸಿಯಾಗಿ ಸರಿಪಡಿಸ್ಕೊಳ್ಬೋದು ಅಂತ ಹೇಳಿದ್ದೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಅಬ್ಸರ್ವ್ ಮಾಡಿದ್ರಲ್ಲ, ಒಬ್ಬಟ್ಟು ಹೂರ್ಣ ಎಷ್ಟು ಮೆತ್ತಗೆ ಬಂದಿದೆ ಅಂತ. ಇದನ್ನ ಅವಲಕ್ಕಿನ ಹಾಕಿ ಸರಿಪಡಿಸ್ಕೊಳ್ಬೋದು. ಸಾಮಾನ್ಯವಾಗಿ ಹೂರ್ಣ ತುಂಬಾ ಜಾಸ್ತಿ ಮೆತ್ತಗಿದೆ ಅಂದಾಗ ಫ್ರಿಜ್ಜಲ್ಲಿ ಇಡ್ತಾ ಇರ್ತೀವಿ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ಸ್ವಲ್ಪ ಹೊತ್ತಿಗೆನೆ ಅದು ಸೇಮ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಬಟ್ ಎಷ್ಟೊತ್ತಾದರೂ ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅನ್ನೋದಾದರೆ ನೀವು ಈ ಥರ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಫ್ಟ್ ಆಗಿದೆ ಅಲ್ವಾ. ಇದನ್ನು ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಹೂರ್ಣ ಮಾಡಿದ್ದೀರಾ ಅನ್ನೋದ್ರ ಮೇರೆಗೆ ಅವಲಕ್ಕಿನ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಂಡು ಇಲ್ಲಿ ತೋರಿಸ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ಇದು ಜಾಸ್ತಿ ಉಂಡೆ ಥರ ಕಟ್ಟೋದು ಆ ಥರ ಏನು ಪ್ರಾಬ್ಲಮ್ ಇರಲ್ಲ. ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅವಲಕ್ಕಿ ಪೌಡರ್ ಹಾಕಿದ ಕೂಡಲೇ ಇಮ್ಮಿಡಿಯೇಟಾಗಿ ಗಟ್ಟಿ ಆಗಲ್ಲ. 2 ನಿಮಿಷ ಬಿಟ್ಟ ಮೇಲೆ ನೋಡ್ಕೊಳ್ಳಿ, ಆಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಇಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ಅವಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಪರ್ಫೆಕ್ಟಾಗಿ ಇದೆ. ಹೂರ್ಣ ಪರ್ಫೆಕ್ಟಾಗಿ ಬಂದರೆ ಒಬ್ಬಟ್ಟನ್ನ ನಾವು ಈಸಿಯಾಗಿ ತಟ್ಟಬೋದು. ಎಷ್ಟೇ ಒಬ್ಬಟ್ಟಾದರೂ ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬರುವಂಥ ಹಬ್ಬಗಳಲ್ಲಿ ಒಬ್ಬಟ್ಟು ಮಾಡಿದಾಗ ಏನಾದ್ರು ಒಬ್ಬಟ್ಟು ಹೂರ್ಣ ಸಾಫ್ಟ್ ಆಗಿದೆ ಅನ್ನೋದಾದರೆ ಈ ಟ್ರಿಕ್ನ ಫಾಲೋ ಮಾಡಿ. ಐ ಹೋಪ್ ಇದು ಡೆಫಿನೆಟ್ಲಿ ಒಬ್ಬಟ್ಟು ಮಾಡೋರು ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಒಬ್ಬಟ್ಟು ಹೂರ್ಣ ತುಂಬ ಜಾಸ್ತಿ ಮೆತ್ತಗೆ ಯಾವಾಗ ಆಗುತ್ತೆ ಅನ್ನೋದಾದರೆ ಬೆಲ್ಲ ಜಾಸ್ತಿ ಆದಾಗ ಕೆಲವೊಂದ್ಸತಿ ಆಗುತ್ತೆ, ಇಲ್ಲ ಬೇಳೆನ ಜಾಸ್ತಿ ಬೇಯಿಸಿದಾಗಲೂ ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀವಿ. ಸೊ ಯಾವುದೇ ಥರ ಸಾಫ್ಟ್ ಆದರೂ ಕೂಡ ನಾವು ಈಸಿಯಾಗಿ ಅದನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಈಗ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಒಬ್ಬಟ್ಟು ಕೂಡ ತುಂಬ ಶೈನಿಯಾಗಿ ಬರ್ತಾ ಇದೆ, ಪರ್ಫೆಕ್ಟಾಗಿ ಬರ್ತಾ ಇದೆ, ಮಧ್ಯದಲ್ಲಿ ಎಲ್ಲೂ ಓಡ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಟಿಪ್, ಬಾಳೆ ಎಲೆಗಳನ್ನ 10 ರಿಂದ 15 ದಿನದವರೆಗೂ ಕೂಡ ಫ್ರೆಶ್ ಆಗಿ ಯಾವ ಥರ ಇಟ್ಕೊಳ್ಬೋದು, ಯಾವ ಥರ ಸ್ಟೋರ್ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವುಗಳು ತಂದು ಆಲ್ಮೋಸ್ಟ್ ಒಂದು 7 ಡೇಸ್ ಏನೋ ಆಗಿದೆ. ಈ ಎಲೆಗಳನ್ನ ತರುವಾಗ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಫಸ್ಟ್ ಒನ್ನು ಲಾಸ್ಟ್ ಒನ್ನು ಸ್ವಲ್ಪ ಗಾಳಿಗೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ. ಎಕ್ಸ್ಪೋಸ್ ಆದಾಗ ಎಥಿಲಿನ್ ಗ್ಯಾಸ್ ಅನ್ನೋದು ರಿಲೀಸ್ ಆಗುತ್ತೆ. ಅದರಿಂದ ಈ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಮಧ್ಯದಲ್ಲಿರುವಂಥ ಎಲ್ಲ ಎಲೆಗಳು ಕೂಡ ತುಂಬ ಗ್ರೀನ್ ಆಗಿದೆ ಅಲ್ವಾ. ಪಪ್ಪ ಊರಿಂದ ಬಾಳೆ ಎಲೆ ತಂದಿದ್ದು, ಸಂಡೇ ಅಲ್ವಾ ತಂದಿದ್ದು ಬಾಳೆ ಎಲೆ, ಇವತ್ತು ಸ್ಯಾಟರ್ಡೆ. ಕೇಳಿಸ್ಕೊಂಡ್ರಲ್ವಾ, ಭಾನುವಾರ ತಂದಿರೋ ಎಲೆಗಳು ಶನಿವಾರ ಆದರೂ ಎಷ್ಟು ಫ್ರೆಶ್ ಆಗಿದೆ ಅಂತ. ಶನಿವಾರ ಅಲ್ಲ, ನೆಕ್ಸ್ಟ್ ಶನಿವಾರ ಬಂದರೂ ಕೂಡ ಇಷ್ಟೇ ಫ್ರೆಶ್ ಆಗಿರುತ್ತೆ. ಬಕೆಟಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಆ ಸ್ಟೆಮ್ಸ್ ಮುಳುಗೋ ಥರ ಇಡಬೇಕಾಗತ್ತೆ. ತುಂಬ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ.
ನೆಕ್ಸ್ಟ್ ಟಿಪ್, ಅಲ್ಪ ಸ್ವಲ್ಪ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಉಳಿದ್ರೂ ಕೂಡ ಫ್ರಿಜ್ಜಲ್ಲಿ ಡಂಪ್ ಮಾಡ್ತಾ ಇರ್ತೀವಿ. ಸೊ ಈ ಬ್ಯಾಟರ್ ಬೇಗ ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಒಂದು 4-5 ದಿನ ಆದರೂ ಕೂಡ ಆ ಬ್ಯಾಟರ್ನ ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈ ಒಂದು ದೋಸೆ ಅಥವಾ ಇಡ್ಲಿ ಹಿಟ್ಟನ್ನ ಗಿಡಗಳಿಗೆ ಹಾಕ್ಬೋದು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಮಿಲ್ಲೆಟ್ ಬ್ಯಾಟರು. ಇದರಲ್ಲಿ ದೋಸೆ ಇಡ್ಲಿ ಎಲ್ಲನೂ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಎಷ್ಟು ಗಟ್ಟಿಯಾಗಿದೆ ಅಂತ. ಇದನ್ನು ಇಟ್ಟು ಒಂದು 4-5 ದಿನ ಆಗಿಬಿಟ್ಟಿದೆ. ಈಗ ನಾನು ಗಿಡಗಳಿಗೆ ಹಾಕೋಣ ಅನ್ನೋದ್ರಿಂದ ತೆಗೆದಿದ್ದೀನಿ. ಒಂದು ಬಕೆಟಲ್ಲಿ ಈ ಬ್ಯಾಟರ್ನ ಹಾಕ್ಕೊಂಡು ಎಷ್ಟು ಬ್ಯಾಟರ್ ಇದೆಯೋ ಅದಕ್ಕಿಂತ 10ರಿಂದ 15 ಪಟ್ಟಷ್ಟು ನೀರು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಬ್ಯಾಟರ್ ತುಂಬ ಗಟ್ಟಿಯಾಗಿದೆ ಅಂದಾಗ 20 ಪಟ್ಟಷ್ಟು ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದು ಫರ್ಮೆಂಟೆಡ್ ವಾಟರ್ ಆಗಿರೋದ್ರಿಂದ ಈ ಒಂದು ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಗಿಡಗಳು ಚೆನ್ನಾಗಿ ಹೆಲ್ತಿಯಾಗಿ ಗ್ರೋ ಆಗಬೇಕು ಅನ್ನೋದಾದರೆ ಎನರ್ಜಿ ಬೂಸ್ಟರ್ ಥರ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಂಗಂತ ಒಂದೇ ಸತಿಗೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಕಬೇಕಾಗತ್ತೆ. ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ. ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್, ಎಷ್ಟೇ ಸತಿ ಇದ್ರ ಬಗ್ಗೆ ಶೇರ್ ಮಾಡಿದ್ರೂ ಕೂಡ ಆಗಾಗ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾನೆ ಇರ್ತೀರಾ. ಇದು ರಂಗೋಲಿ ಹಾಕಕ್ಕೆ ಯೂಸ್ ಮಾಡುವಂಥದ್ದು. ಈಗ ತೋರಿಸ್ತಾ ಇರೋವಂಥದ್ದು ಬಂದು ರಂಗೋಲಿ ಉಂಡೆ. ಇದು ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗುವಂಥದ್ದು. ಇದು ಮಂಗಳೂರು, ಉಡುಪಿ ಕಡೆ ತುಂಬ ಚೆನ್ನಾಗಿ ಅಂದರೆ ಪ್ಯೂರಿಟಿ ಚೆನ್ನಾಗಿರುವಂಥದ್ದು ಸಿಗುತ್ತೆ. ಆನ್ಲೈನ್ ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ತೋರಿಸ್ತಾ ಇರೋವಂಥದ್ದು ಅಕ್ಕಿಯಿಂದ ಮಾಡಿರುವಂಥದ್ದು. ಚಾಕ್ ಪೀಸ್ ಥರ ಇದೆ ಅಲ್ವಾ, ಸೊ ಇದನ್ನು ಅಕ್ಕಿಯಿಂದ ಮಾಡಿರುವಂಥದ್ದು. ಇದನ್ನು ಯಾವ ಥರ ಮಾಡಿದೆ ಅಂತ ಕೂಡ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಡೈಲಿ ಬೇಸ್ಡ್ ಮೇಲೆ ರಂಗೋಲಿ ಹಾಕೋದಕ್ಕೋಸ್ಕರ ಒಂದು ಬೌಲಲ್ಲಿ ಸ್ವಲ್ಪ ಈ ರಂಗೋಲಿ ಉಂಡೆನ ಪೌಡರ್ ಮಾಡಿ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ತಿದ್ದಂಗೆ ಈ ಮಣ್ಣು ಸಾಫ್ಟ್ ಆಗುತ್ತೆ. ಈ ಒಂದು ಪೇಸ್ಟ್ ಸಹಾಯದಿಂದ ಬ್ರಷ್ ಅಥವಾ ಬಟ್ಸ್ನ ಯೂಸ್ ಮಾಡಿಬಿಟ್ಟು ಈಸಿಯಾಗಿ ರಂಗೋಲಿನ ಹಾಕ್ಕೊಳ್ಬೋದು. ನೆಕ್ಸ್ಟ್, ಈಗ ಹಾಲಿಡೇ ಸೀಸನ್ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಮನೆಯಲ್ಲೇ ಇರ್ತಾರೆ. ಮನೆ ಮುಂದೆ ಹಾಕಿರುವಂಥ ರಂಗೋಲಿ ಆ ಕಡೆ ಈ ಕಡೆ ಹರಿಸೋಗ್ಬಾರ್ದು ಅನ್ನೋದಾದರೆ ಈ ಒಂದು ಪೇಸ್ಟಿಂದ ಈಸಿಯಾಗಿ ರಂಗೋಲಿನ ಹಾಕ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ ರಂಗೋಲಿ ಯಾವ ಥರ ಕಾಣಿಸ್ತಿದೆ ಅಂತ, ಪೇಂಟ್ ಥರ ಇರುತ್ತೆ. ನೆಕ್ಸ್ಟ್ ಟ್ರಿಕ್, ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡಿದಾಗ ಈ ಥರ ಸ್ವಲ್ಪ ಉಳಿದ್ರೂ ಕೂಡ ನೆಕ್ಸ್ಟ್ ಮೀಲ್ಗೆ ತಿನ್ನಕ್ಕಾಗಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಅನ್ನೋದ್ರಿಂದ ಈ ಅವಲಕ್ಕಿ ಚಿತ್ರಾನ್ನ ಯೂಸ್ ಮಾಡಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈ ಅವಲಕ್ಕಿ ಚಿತ್ರಾನ್ನೆಲ್ಲ ಕೂಡ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಬೇಕು. ನಾನಿಲ್ಲಿ ಯೂಸ್ ಮಾಡಿರುವಂಥ ಅವಲಕ್ಕಿ ಕೆಂಪು ಅವಲಕ್ಕಿ. ನೀವು ವೈಟ್ ಅವಲಕ್ಕಿನ ಯೂಸ್ ಮಾಡಿದರೆ ಜಾಸ್ತಿ ಮೊಸರಿನ ಅವಶ್ಯಕತೆ ಇರಲ್ಲ. ಇದು ಕೆಂಪು ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ವೈಟ್ ಅವಲಕ್ಕಿ ಆದರೆ ಅಕ್ಕಿ ಹಿಟ್ಟಿನ ಅವಶ್ಯಕತೆ ಇರಲ್ಲ. ಇದರಿಂದ ದೋಸೆನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಕೂಡ ಲಾಕ್ ಆಗಿರುತ್ತೆ. ದೋಸೆ ಮಾತ್ರನೇ ಅಲ್ಲ, ಇದೇ ಅವಲಕ್ಕಿ ಚಿತ್ರಾನ್ನ ಉಪಯೋಗಿಸ್ಕೊಂಡು ಪಡ್ಡು ಕೂಡ ಮಾಡ್ಕೊಳ್ಬೋದು, ವಡೆ ಕೂಡ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಈ ಥರ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ರೆಸಿಪಿ ಮಾಡ್ತೀರಾ ಅನ್ನೋದು ಕೂಡ ಮೆನ್ಷನ್ ಮಾಡಿ. ನಾರ್ಮಲ್ ಅಕ್ಕಿ ನೆನೆಸಿಟ್ಟು ದೋಸೆ ಮಾಡೋದಕ್ಕಿಂತ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಆದ್ರೂ ಟ್ರೈ ಮಾಡಿ. ಈಗ ಮಕ್ಕಳ ಸ್ಕೂಲಲ್ಲಿ ಪೋಟ್ರಿ ಕ್ಲಾಸ್ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ದಾರೆ. ಮಕ್ಕಳು ಮಾಡಿರುವಂತಹ ಮಡಿಕೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಪುಟ್ಟದಾಗಿರುವಂಥ ಕಪ್ ರೀತಿಯಲ್ಲಿದೆ. ಇವುಗಳನ್ನ ಒಂದು ಕಿಟಕಿಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಿಸಿಲು ಜಾಸ್ತಿ ಬರೋ ಕಾರಣ ಶುಂಠಿನ ಕಟ್ ಮಾಡಿದಾಗ ಆ ಪೀಸಸ್ ಇರ್ಬೋದು, ಕೊಬ್ಬರಿ ಪೀಸಸ್ ಎಲ್ಲ ಸಪ್ರೇಟಾಗಿ ಹಾಕಿ ಇಟ್ಕೊಂಡಿರ್ತೀನಿ. ಒಣ ಶುಂಠಿ, ಒಣ ಕೊಬ್ಬರಿ ಬೇಕು ಅಂದಾಗ ಇದರಲ್ಲಿಂದ ಈಸಿಯಾಗಿ ತೊಗೊಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಪುದೀನಾನ ಯಾವ ಥರ ರೀಸೈಕ್ಲಿಂಗ್ ಮಾಡ್ಬೋದು, ಯಾವ ಥರ ಎಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ನೀರಲ್ಲಿ ಹಾಕೋದಕ್ಕೋಸ್ಕರ ಕೆಲವು ಪುದೀನಾನ ಕಟ್ ಮಾಡ್ಕೊಂಡು ಬಂದು ಈ ಸ್ಟೆಮ್ ಸಮೇತನೇ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರನ್ನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇವುಗಳಲ್ಲಿ ಒಣಗಿರುವಂಥ ಎಲೆಗಳನ್ನ ಆಗಾಗ ಚೆಕ್ ಮಾಡಿ ತೆಗಿಬೇಕಾಗತ್ತೆ. ಈ ಫ್ಲೂಟೆಡ್ ಜಾರಲ್ಲಿ ನಾನು ನೀರನ್ನ ತುಂಬಿಸ್ಕೊಂಡು ಪುದೀನಾನ ಹಾಕ್ತಾ ಇರ್ತೀನಿ. ಎವ್ರಿ ಡೇ ಇದನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲ್ಭಾಗದಲ್ಲಿರುವಂಥ ಪುದೀನ ಫ್ರೆಶ್ ಆಗಿದೆ, ಕೆಳಭಾಗದಲ್ಲಿರುವಂಥ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಪ್ರತಿದಿನ ಕೂಡ ಈ ಒಂದು ಗ್ಲಾಸ್ ಜಾರ್ನ ನೀಟಾಗಿ ವಾಶ್ ಮಾಡಿ ವಾಟರ್ನ ಫಿಲ್ ಮಾಡ್ತೀನಿ. ಅದರಲ್ಲಿ ಹಾಕಿದ್ದಂಥ ಪುದೀನ ಮೇಲ್ಭಾಗದಲ್ಲಿ ಫ್ರೆಶ್ ಆಗಿದೆ ಅಲ್ವಾ, ಅದನ್ನು ಮಾತ್ರ ನಾನು ಅಡುಗೆಗೋಸ್ಕರ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತೀನಿ. ಈ ಸ್ಟೆಮ್
ಸ್ಟೆಮ್ನ ಬಿಸಾಡ್ದಿರಾ ನೀರಲ್ಲಿ ಹಾಕಿ ಇಡೋದಾದರೆ ಈ ಥರ ಹೊಸ ಚಿಗುರು ಅನ್ನೋದು ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಲಾಸ್ಟ್ ಡೇ ನಾನು ಹಾಕಿಟ್ಟಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಸಣ್ಣದಾಗಿ ಚಿಗುರು ಬಂದಿದೆ ಅಂತ. ಈ ಸ್ಟೆಮ್ಸ್ನ ಈ ಥರ ನೀರಲ್ಲಾದರೂ ಹಾಕಿ ಇಡ್ಬೋದು, ಇಲ್ಲ ಅನ್ನೋದಾದರೆ ಮಣ್ಣಲ್ಲಾದ್ರೂ ನೆಡ್ಬೋದು. ಒಂದು 4-5 ದಿನಗಳ ಹಿಂದೆ ಹಾಕಿದ್ದಂಥ ಪುದೀನ ನೋಡ್ತಾ ಇದ್ದೀರಲ್ವಾ, ಹೊಸ ಚಿಗುರು ಅನ್ನೋದು ಬಂದಿದೆ. ಸೊ ನಿಮ್ಮನೆಯಲ್ಲೂ ಪುದೀನ ತಂದಾಗ ಅದರ ಸ್ಟೆಮ್ಸ್ನ ಬಿಸಾಡ್ದಿರಾ ಈ ಥರ ನೀರಲ್ಲಾದರೂ ಹಾಕಿಡ್ಬೋದು, ಮಣ್ಣಲ್ಲಾದರೂ ಹಾಕ್ಬೋದು. ಇದರಿಂದ ಹೊಸ ಪುದೀನ ಅನ್ನೋದು ಗ್ರೋ ಮಾಡ್ಕೊಳ್ಬೋದು. ಇದು ತಗೊಂಬಂದಿರುವಂಥ ಪುದೀನ ಅಲ್ಲ, ನಮ್ಮ ಟೆರೇಸಲ್ಲಿ ಬಿಟ್ಟಿರುವಂಥ ಪುದೀನ. ಇದರಲ್ಲಿ 3 ರೆಂಬೆಗಳಿದೆ ಅಲ್ವಾ, ಒಂದನ್ನು ಮಾತ್ರನೇ ಈ ಜಾರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಫ್ರೆಶ್ ಆಗಿ ನೀರನ್ನ ತುಂಬಿಸ್ಬಿಟ್ಟು ಅದರಲ್ಲಿ ಪುದೀನನ ಹಾಕಿ ಇಡ್ತೀನಿ. ಈ ವಾಟರು ರಿಫ್ರೆಶಿಂಗ್ ರೀತಿ ವರ್ಕ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಡೈಜೆಷನ್ಗಿರ್ಬೋದು, ಬ್ಲೋಟಿಂಗ್ ಆಗದೆ ಇರೋಕ್ಕಿರ್ಬೋದು, ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಇನ್ನು ಪ್ರತಿನಿತ್ಯ ವಾಟರ್ ಬಾಟಲ್ಸ್ ಫಿಲ್ ಮಾಡ್ತಾನೆ ಇರ್ತೀನಿ. ಮಧ್ಯಾಹ್ನ ಅಷ್ಟರಲ್ಲಿ ಇದರಲ್ಲಿರುವಂಥ ನೀರು ಖಾಲಿ ಆಗುತ್ತೆ, ಮತ್ತೆ ಇನ್ನೊಂದ್ಸತಿ ರಿಫಿಲ್ ಮಾಡಬೇಕಾಗುತ್ತೆ. ಅಡುಗೆ ಮಾಡುವಾಗ ಟೇಸ್ಟಿ ಜೊತೆಗೆ ಹೆಲ್ತಿಯಾಗಿದ್ರೆ ಇನ್ನೂ ಬೆಟರ್ ಅಲ್ವಾ. ಇದು ಸೌತ್ ಇಂಡಿಯಾದಲ್ಲಿ ಮಾಡುವಂಥ ಪೊಂಗಲ್. ಬಟ್ ಈ ಪೊಂಗಲಲ್ಲಿ ನಾನು ಹೆಸರು ಕಾಳು ಕೂಡ ಯೂಸ್ ಮಾಡಿದ್ದೀನಿ, ಅದೂ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನ. ಹೆಸರು ಕಾಳು ಹಾಕಿದ್ರೆ ಟೇಸ್ಟ್ ಯಾವ ಥರ ಬರುತ್ತೋ ಅಂತ ಅಂದ್ಕೊಳ್ಬೇಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲ್ ಹೆಸರು ಬೇಳೆಗಿಂತ ಹೆಸರು ಕಾಳು ಹಾಕೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ, ಫೈಬರ್ ಕೂಡ ಸಿಗುತ್ತೆ. ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ವೈಸ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇದರ ಡೀಟೇಲ್ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ. ಕಾಫಿ ಬಿಸಿ ಮಾಡೋದಕ್ಕೋಸ್ಕರ ಇಟ್ಟಿದ್ದೆ, ಬಟ್ ನೋಡ್ಕೊಳ್ತಾ ಇರೋ ಕಾರಣ ಪಾತ್ರೆನೇ ಸೀದೋಯ್ತು. ಪಾತ್ರೆ ಸೀದೋಯ್ತು ಅಂತ ಸೈಡ್ಗೆ ಇಡ್ತೀರಾ, ಇಮ್ಮಿಡಿಯೇಟ್ ಆಗಿ ಅದರಲ್ಲಿ ಐಸ್ ಕ್ಯೂಬ್ಸ್ನ ಹಾಕಿ. ಆಲ್ರೆಡಿ ಪಾತ್ರೆ ಬರ್ನಿಂಗ್ ಅನ್ನೋದು ಆಗಿರುತ್ತೆ. ಇಮ್ಮಿಡಿಯೇಟ್ ಆಗಿ ಐಸ್ ಕ್ಯೂಬ್ ಹಾಕಿದಾಗ ಆ ಪ್ರೋಸೆಸ್ ಅನ್ನೋದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಇದರಿಂದ ಸೈಡ್ಸಲ್ಲಿ ಏನು ತುಂಬ ಜಾಸ್ತಿ ಡಾರ್ಕ್ ಕಲೆಗಳಾಗುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಇದೇ ಥರ ಮಾಡೋದ್ರಿಂದ ಆ ಕಲೆಗಳೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ, ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಆ ಐಸ್ ಕ್ಯೂಬ್ಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಇದರಲ್ಲೇ ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಪುಟ್ಟವಾಗಿರುವಂಥ ಪಾತ್ರೆನ ವಾಶ್ ಮಾಡಿ ತೋರಿಸ್ತೀನಿ. ತುಂಬ ಜಾಸ್ತಿ ಕಲೆ ಏನಾಗಿಲ್ಲ, ಜಸ್ಟ್ ಒಂದು ಕಡೆ ಮಾತ್ರ ಬರ್ನ್ ಆಗಿದೆ ಅಲ್ವಾ. ನಾರ್ಮಲ್ ಸ್ಕ್ರಬ್ಬರಿಂದನೇ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯೂಶಲಿ ಸ್ಟೀಲ್ ಪಾತ್ರೆಗಳನ್ನ ನಾವು ಸ್ಟೀಲ್ ನಾರಿಂದ ಉಜ್ಜಿದಾಗ ಆ ಒಂದು ಗೆರೆಗಳನ್ನೋದು ಬೀಳ್ತಾ ಇರುತ್ತೆ ಅಲ್ವಾ, ಆ ಥರ ಆಗಬಾರ್ದು ಅನ್ನೋದಾದರೆ ಈ ಟ್ರಿಕ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಪಾತ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇಮ್ಮಿಡಿಯೇಟ್ ಆಗಿ ನೋಡಿದಾಗ ಈ ಥರ ಮಾಡ್ಕೊಳ್ಬೋದು. ಆಲ್ರೆಡಿ ಪಾತ್ರೆ ಈ ಥರ ಕಪ್ಪಗೆ ಆಗ್ಬಿಟ್ಟಿದೆ ಅನ್ನೋದಾದರೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡೋಣವಾ. ಹಾಲನ್ನ ಬಿಸಿ ಮಾಡೋಕ್ಕಿಟ್ಟು ಮರ್ತೋಗಿರೋ ಕಾರಣ ಹಾಲೆಲ್ಲ ಸೀದೋಗಿ ಪಾತ್ರೆ ಎಲ್ಲನೂ ಬರ್ನ್ ಆಗಿಬಿಟ್ಟಿದೆ. ಸೈಡಲ್ಲೆಲ್ಲ ತುಂಬ ಕಲೆಗಳನ್ನೋದು ಆಗಿದೆ. ಈ ಪಾತ್ರೆನ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಪಾತ್ರೆ ಪೂರ್ತಿ ನೀರನ್ನ ತುಂಬಿಸಿದ್ದೀನಿ. ಎಷ್ಟವರೆಗೂ ಕಲೆಗಳಾಗಿರುತ್ತೋ ಅಷ್ಟು ಪೂರ್ತಿ ನೀರನ್ನ ತುಂಬಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ವೆನಿಗರ್ ಇದ್ದರೂ ಕೂಡ ವೆನಿಗರ್ನ ಸ್ವಲ್ಪ ಸ್ವಲ್ಪ ಹಾಕಿ, ಒಂದೇ ಸತಿ ಹಾಕಕ್ಕೆ ಹೋಗ್ಬಿಡಿ, ಉಕ್ಕಿ ಬಂದ್ಬಿಡುತ್ತೆ. ಅಟ್ ಪ್ರೆಸೆಂಟ್ ವೆನಿಗರ್ ಖಾಲಿಯಾಗಿರೋ ಕಾರಣ ಒಂದು ನಿಂಬೆಹಣ್ಣಿನ ಪೀಸ್ನ ಹಾಕ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಮರಳಬೇಕು. ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗಲೇ ನೀವು ಚೆಕ್ ಮಾಡ್ಕೊಳ್ಬೋದು. ಸೈಡಲ್ಲಿ ಈ ಥರ ಸ್ಪೂನ್ ಸಹಾಯದಿಂದ ಅಥವಾ ಯಾವುದಾದ್ರೂ ಒಂದು ಚಾಕು ಸಹಾಯದಿಂದ ತುಂಬ ಜಾಸ್ತಿ ಗೀಚೋದು ಬೇಡ. ಜಸ್ಟ್ ಈ ಥರ ಅಂತಿದ್ದಂಗೆ ಆ ಕೊಳೆ ಎಲ್ಲ ಮೂವ್ ಆಗ್ತಿರುತ್ತೆ, ಅಂದರೆ ಕೊಳೆ ಎಲ್ಲ ಸಾಫ್ಟ್ ಆಗಿದೆ ಅಂತ ಅರ್ಥ. ನೀವು ಅಬ್ಸರ್ವ್ ಮಾಡಿದರೆ ಇದರಲ್ಲಿ ಸೈಡಲ್ಲೆಲ್ಲ ಕೂಡ ಲೇಯರ್ ಆಗಿ ಆ ಮಸಿ ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೀಲ್ ನಾರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಸ್ಪೂನ್ ಯೂಸ್ ಮಾಡಿದ್ರೂ ಕೂಡ ತುಂಬ ಟೈಟಾಗಿ ಎಲ್ಲನೂ ಉಜ್ಜಕ್ಕೆ ಹೋಗಬೇಡಿ, ಪಾತ್ರೆ ಮೇಲೆ ಗೆರೆಗಳನ್ನೋದು ಬಿದ್ದುಬಿಡುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದರೆ ನಾರ್ಮಲ್ ಸ್ಕ್ರಬ್ಬರ್ ಅಥವಾ ಸ್ಟೀಲ್ ಸ್ಕ್ರಬ್ಬರ್ ಬದಲಾಗಿ ಫೈಬರ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾತ್ರೆ ಸೀದೋಗಿರೋದು ನೋಡಿದ ಕೂಡಲೇ ಕ್ಲೀನ್ ಮಾಡಿದ್ರೆ ಇಷ್ಟು ಟೈಮ್ ಬೇಕಾಗಿರಲಿಲ್ಲ. ರಾತ್ರಿ ಸೀದೋಗಿರುವಂಥ ಪಾತ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ಒಂದು 2-3 ಸತಿ ಸ್ಕ್ರಬ್ ಮಾಡಬೇಕಾಗಿತ್ತು. ಅಬ್ಸರ್ವ್ ಮಾಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಮೊದಲು ಯಾವ ಥರ ಡಾರ್ಕ್ ಆಗಿತ್ತು, ಈಗ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ. ಎಷ್ಟೊಂದು ಕೊಳೆ ಕಲೆಕ್ಟ್ ಆಗಿದೆ ಅಂತ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು.
ನಿಮ್ಮ ಮನೆಯಲ್ಲೂ ಈ ತರ ಸೀದೋಗಿರೋ ಪಾತ್ರೆ ಇದ್ರೆ ಈ ಮೆಥಡ್ನ ಫಾಲೋ ಮಾಡಿ ಈ ತರ ಪಳಪಳ ಅಂತ ಕ್ಲೀನ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಪ್ರತಿಯೊಂದು ಟಿಪ್ಪು ಕೂಡ ನಿಮಗೆ ಅದ್ಭುತವಾಗಿ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು, ಮೋಟಿವೇಶ್ನಲ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.